ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರೋ ಒಂದು ಮೂವಿ. ಶಿವಕಾರ್ತಿಕೇಯನ್ದು ಮೀಟ್ರ್ ಇದ್ರೆ ಮುಟ್ಟೋ ಆ್ಯಂಡ್ AR ಮುರುಗದಾಸ್ ಡೈರೆಕ್ಟ್ ಮಾಡಿ ಬರ್ತಿರೋ ಮೂವಿ. ಇನ್ನು ಮತ್ತು ತುಂಬ ಜನ ಆ್ಯಕ್ಟ್ ಮಾಡಿ, ರುಕ್ಮಿಣಿ ವಸಂತ್ ಮತ್ತು ವಿಕ್ರಾಂತ್ ತುಂಬ ಜನ ಇದ್ದಾರೆ, ಹೇಳ್ಕೊ ಹೋಗ್ಬೋದು. ಆ್ಯಂಡ್ ಇದೊಂದು ಪಕ್ಕ AR ಮುರುಗದಾಸ್ ಮೂವಿ ಅಂತ ನಾನು ಅನ್ಕೋತೀನಿ. ಅದೇ ಮದರಾಸಿ. ಇದು ನನ್ನೂರು ಸರ್, ನಾನು ಜೊತೆಲಿರ್ತೇನೆ. ಸೊ ಈ ಮೂವಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾಕೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ ಅಂದರೆ, ಈ ಮೂವಿಲಿ ಆಲ್ಮೋಸ್ಟ್ ಆಲ್ ಒರಿಜಿನಲ್ ಆ್ಯಕ್ಷನ್ ಸೀಕ್ವೆನ್ಸ್ನ ಯೂಸ್ ಮಾಡಿದ್ದಾರೆ. ಲೈಕ್ ಸಿಕಂದರಲ್ಲಿ AR ಮುರುಗದಾಸ್ ಅವರೇ ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ, ಸಿಕಂದರಲ್ಲಿ ನಾನು ಅವ್ರಿಗೋಸ್ಕರ ಸ್ವಲ್ಪ ಕಾಂಪ್ರಮೈಸ್ ಆದೆ ಅಂತ ಅನ್ನಿಸ್ತು ಅಂತ ಹೇಳಿದ್ರು. ಸೊ ಈ ಮೂವಿಲಿ ಅದನ್ನು ಯಾವುದು ಕಾಂಪ್ರಮೈಸ್ ಇಲ್ಲದೆ ಶಿವಕಾರ್ತಿಕೇಯನ್, ಬಿಕಾಸ್ ಆಫ್ ಈಸ್ ಮೈ ಬಡ್ಡಿ, ಅವ್ನು ಇಟ್ಕೊಂಡು ನಾನು ಪಕ್ಕಾ ಒರಿಜಿನಲ್ ಪವರ್ ಪ್ಯಾಕ್ಡ್ ಮೂವಿ ಮಾಡ್ಬೋದು ಅಂತ ಫೀಲ್ ಆಯಿತು ಅಂತ AR ಮುರುಗದಾಸ್ ಅವರೇ ಹೇಳಿದ್ದಾರೆ. ಆ್ಯಂಡ್ ಇದೊಂದು ಸೈಕಲಾಜಿಕಲ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ. ಆ್ಯಂಡ್ ಯಾಕೆ ಸೈಕಲಾಜಿಕಲ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಅಂತ ಈ ವಿಕಿಪೀಡಿಯಾದಲ್ಲಿ ಚೆಕ್ ಮಾಡಿ ನೋಡಿದೆ. ಇದು ಯಾವ ರೀತಿ ಅಂದರೆ ಮೊಮೆಂಟಮ್ ಇವರೇ ಗಜನಿ ಅಂತ ಮಾಡಿದರೆ AR ಮುರುಗದಾಸ್, ಆ ಥರ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಶಿವಕಾರ್ತಿಕೇಯನ್ಗೆ. ಆ ಪ್ರಾಬ್ಲಮ್ ಹೇಗೆ ಹೀರೋಯಿನ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಲೈಕ್ ಇವ್ರಿಗೆ ಆಗಿರೋ ಯಾವುದೋ ಒಂದು ಪ್ರಾಬ್ಲಮಿಂದ ಹೀರೋಯಿನ್ಗೆ ಏನೋ ಒಂದು ಇಂಪ್ಯಾಕ್ಟ್ ಆಗಿದೆ. ಸೊ ಅದರಿಂದ ಏನೋ ಒಂದು ಇಶ್ಯೂಯಿಂದ ವಿಲ್ಲನ್ ಎಂಟ್ರಿ ಆಗ್ತಾನೆ. ವಿಲ್ಲನ್ ಎಂಟ್ರಿ ಆಗಿ ಹೀರೋಯಿನ್ ಹಿಡಿದ್ರೆ ಮಾತ್ರ ಹೀರೋ ಸಿಗೋದು ಅನ್ನೋ ಒಂದು ಯಾವುದೋ ಒಂದು ಪಾಯಿಂಟ್ ಆಫ್ ಇದರಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಕಂಡು ಹಿಡಿದು ಅದನ್ನು ಮಾಡೋಕ್ಕೆ ಹೊರಡ್ತಾನೆ. ಆ್ಯಂಡ್ ಇದರಲ್ಲಿ ತುಂಬ ಕಡೆ ಬಾಂಬ್ ಬ್ಲಾಸ್ಟ್ ಆಗಿ ರುಕ್ಮಿಣಿ ವಸಂತ್ ಅವ್ರು ಸಾಯೋದಾಗಿರಲಿ, ಆ ಥರ ವಿಷಯಗಳೆಲ್ಲ ತೋರಿಸಿದ್ದಾರೆ. ಮತ್ತು ವಿಕ್ರಾಂತ್ ಇದರಲ್ಲಿ ಒಂದು ಒಳ್ಳೆಯ ರೋಲ್ ಪ್ಲೇ ಮಾಡಿದ್ದಾರೆ ಅಂತ ಅನ್ಕೋತೀನಿ. ತುಂಬ ಜನ ವಿಜಯ್ ಥರ ಇದ್ದಾರೆ ವಿಕ್ರಾಂತ್ ಅಂತ ಹೇಳ್ತಾರೆ. ಸೊ ಆ ಆ್ಯಕ್ಟರ್ ನನಗೆ ತುಂಬ ಪರ್ಸ್ನಲಿ ಇಷ್ಟ. ಗೆತ್ತ ಅಂತ ಒಂದು ಉದಯನಿಧಿ ಸ್ಟಾಲಿನ್ ಅವ್ರದ್ದು ಮೂವಿ ಇದೆ, ಆ ಮೂವಿಲಿ ಇವರು ವಿಲ್ಲನ್ ಆಗಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಈ ಮೂವಿಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಮೀರಿ ಏನೇನೋ ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಮೇಲೆ, ಬಿಕಾಸ್ ಒರ್ಜಿನಲ್ ಆಗಿ ಎಲ್ಲದನ್ನು ಮಾಡಿದ್ದಾರೆ. ಆ್ಯಂಡ್ ಶಿವಕಾರ್ತಿಕೇಯನ್ ಹೆವಿ ಎಫರ್ಟ್ ಹಾಕಿ ಈ ಮೂವಿಗೋಸ್ಕರ ವರ್ಕ್ ಮಾಡಿದ್ದಾರೆ. ಅಮರನ್ ಹೇಗೆ ಎಫರ್ಟ್ ಹಾಕಿ ಮಾಡಿದ್ದಾರೆ, ಅಮರನ್ ಅದು ಗೊತ್ತು ಎಲ್ಲರಿಗೂ ಏನು ಸ್ಟೋರಿ ಅಂತ, ಬಟ್ ಇದರಲ್ಲಿ ಸ್ಟೋರಿ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ AR ಮುರುಗದಾಸ್ ಅವ್ರದ್ದು ಸ್ಟೋರಿ ಲೈನಲ್ಲಿ, ಸ್ಟೋರಿ ಪ್ಲಾಟಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ, ನನಗದು ತುಂಬ ಇಷ್ಟ. ಸಿಕಂದರ್ ತುಂಬ ಜನ ನೆಗೆಟಿವ್ ಆಗಿ ಹೇಳಿದ್ರು, ಬಿಕಾಸ್ ಆಫ್ ನೆಗೆಟಿವ್ ತಿಳ್ಕೊಂಡು ಅವ್ರು ನೆಗೆಟಿವ್ ಆಗೇ ಮಾತಾಡ್ತಾರೆ. ಬಟ್ ಆ್ಯಕ್ಷನ್ ಒಂದನ್ನು ಬಿಟ್ಟು ಅವರ ಸಲ್ಮಾನ್ ಖಾನ್ ಅವ್ರನ್ನ ಬಿಟ್ಟು ಸ್ಟೋರಿ ವೈಸ್ ಯೋಚನೆ ಮಾಡಿದ್ರೆ ಅದೊಂದು ಬೆಸ್ಟ್ ಮೂವಿನೇ. ಸ್ಟೋರಿ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೇ ಥರ ದರ್ಬಾರು ಕೂಡ ತುಂಬ ಜನ ಇದು ಮಾಡಿದ್ರು, ಬಟ್ ಸ್ಟೋರಿ ವೈಸ್ ಚೆನ್ನಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತ ನನಗೆ ಫೀಲ್ ಆಯಿತು. ಆದರೂ ಕೂಡ ದರ್ಬಾರ್ ಮಾತ್ರ ನಾನು ಇಟ್ಟಿರೋ ಲೋ ಪಾಯಿಂಟಲ್ಲಿ ಆ ಪಾಯಿಂಟಲ್ಲಿ ಇದೆ. ಅದನ್ನು ಬಿಟ್ಟರೆ AR ಮುರುಗದಾಸ್ ಅವ್ರು ಮಾಡಿರೋ ಎಲ್ಲ ಮೂವೀಸು ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಂತಲೇ ಹೇಳ್ಬೋದು. ಆ ಥರ ಒಂದಷ್ಟು ಮೂವೀಸ್ ಒಳ್ಳೊಳ್ಳೆ ಮೂವೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ಪ್ರೊಡ್ಯೂಸ್ ಮಾಡಿ ಯಾವಾಗ ಒಂದು 10 ಇಯರ್ಸ್ ಹಿಂದೆ ಅನಿಸುತ್ತೆ. ಸೊ ಆವಾಗ ಮಾನ್ ಕರಾತೆ ಅಂತ ಒಂದು ಮೂವಿ ಬಂತು, ನಾನು ಚೆನ್ನೈಯಲ್ಲಿ ಹೋಗಿ ನೋಡಿದೆ. ಅದು AR ಮುರುಗದಾಸ್ ಪ್ರೊಡ್ಯೂಸ್ ಮಾಡಿ ಬಂದಿರೋ ಮೂವಿ. ಆ್ಯಂಡ್ ಚೆನ್ನಾಗೇ ಇತ್ತು, ಅದು ಯಾವ ಕಡೆಯಿಂದನೂ ಕೊರೆ ಇರಲಿಲ್ಲ ಅಂತ ನನಗೆ ಫೀಲ್ ಆಯಿತು. ಅದೇ ರೀತಿ ಈ ಮೂವಿ ಫುಲ್ಲಿ ಪ್ಯಾಕ್ಡ್ ವಿತ್ ಆ್ಯಕ್ಷನ್ ಆ್ಯಂಡ್ ಸ್ಟೋರಿ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಎಷ್ಟು ಜನ ಈ ಮೂವಿಗೆ ವೆಯ್ಟ್ ಮಾಡ್ತಿದ್ದಾರಾ, ಶಿವಕಾರ್ತಿಕೇಯನ್ ಎಷ್ಟು ಜನ ಇಷ್ಟ ಆ್ಯಂಡ್ ರುಕ್ಮಿಣಿ ವಸಂತ್ ಇಷ್ಟ ಅನ್ನೋದಕ್ಕಿಂತ ಸ್ಟೋರಿ ಚೆನ್ನಾಗಿದ್ದರೆ ಮೂವಿ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಇದಾದಮೇಲೆ ನೆಕ್ಸ್ಟು ಅದೇ ದಿನ ಸೆಪ್ಟೆಂಬರ್ 5 ಇನ್ನೊಂದು ಒಳ್ಳೆ ಮೂವಿ ರಿಲೀಸ್ ಆಗ್ತಿದೆ. ಅನುರಾಗ್ ಕಶ್ಯಪ್ ಮತ್ತು ವೆಟ್ರಿಮಾರನ್ ಪ್ರೊಡ್ಯೂಸ್ ಮಾಡಿ ಬರ್ತಿರೋ ಮೂವಿ. ಅದು ಯಾವ ಮೂವಿ ಅನ್ನೋದನ್ನು ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅದು ಬರುತ್ತೆ. ಅದನ್ನು ಏನಾದರೂ ಗೊತ್ತಿಲ್ಲ ಬ್ರೋ ನನಗೆ ಅಂದರೆ ಆ ಮೂವಿ ನೆಕ್ಸ್ಟ್ ವಿಡಿಯೋ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನೂ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಆ್ಯಂಡ್ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಶೋ ನಾನು ಮದರಾಸಿನೇ ಹೋಗೋದು. ಆ್ಯಂಡ್ ಅದರದ್ದು ಫುಲ್ ರಿವ್ಯೂ ಬಂದೇ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್. ವೆಯ್ಟ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಫಿಲ್ಮಿ ಅಪ್ಡೇಟ್ಸ್ ಆ್ಯಂಡ್ ಮೂವಿ ರೆಕಮೆಂಡೇಷನ್ಸ್ ಆ್ಯಂಡ್ ಹಲವಾರು ಫಿಲ್ಮಿ ರಿಲೇಟೆಡ್ ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು